ಹಲೋ ನಮಸ್ತೆ. ಇವತ್ತಿನ ರೆಸಿಪಿ ಅಲಸಂಡೆ ಪಲ್ಯ. ಬನ್ನಿ ತೆಂಗಿನಕಾಯಿ ಹಾಕದೆ ಸ್ಪೈಸಿಯಾಗಿ ಹೇಗೆ ಅಲಸಂಡೆ ಪಲ್ಯ ಮಾಡೋದು ಅಂತ ನೋಡುವ. ಇದನ್ನು ಕೇರಳ ರೆಸಿಪಿ. ನಾನಿಲ್ಲಿ 1/4 kg ಅಷ್ಟು ಅಲಸಂಡೆಯನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಒಂದು ಪಾತ್ರೆಯಲ್ಲಿ ಹಾಕಿ ಬೇಯಿಸ್ಕೊಳ್ಬೇಕು. ಬನ್ನಿ ಅಲಸಂಡೆಯನ್ನು ಬೇಯಿಸಿಕೊಳ್ಳುವ. ಅದಕ್ಕಾಗಿ ನಾನೊಂದು ಪಾತ್ರೆ ತಗೊಂಡು ಅಲಸಂಡೆ ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ಗ್ಲಾಸಿನಷ್ಟು ನೀರು, 1 ಗ್ಲಾಸ್ ಅಥವಾ 3/4 ಗ್ಲಾಸಿನಷ್ಟು ನೀರು ಹಾಕಿದರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮುಚ್ಚಿಟ್ಟು ಬೇಯಿಸಿಕೊಳ್ಳಿ. ಒಂದು 5ರಿಂದ 10 ನಿಮಿಷದಲ್ಲಿ ಬೇಯುತ್ತೆ. ಇನ್ನೊಂದು ಕಡೆ ನಾನಿಲ್ಲಿ ಸಾಂಬಾರು ಈರುಳ್ಳಿಯನ್ನು ತಗೊಂಡಿದ್ದೀನಿ. ನೋಡಿ, ಸಣ್ಣ ಈರುಳ್ಳಿ ಇದು 10ರಿಂದ 15. ಇದನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದರ ಸಿಪ್ಪೆ ತಗೊಂಡು ಇದನ್ನ ಜಜ್ಜಿಕೊಳ್ಬೇಕು. ಕುಟ್ಟುವ ಕಲ್ಲಿದ್ರೆ ಇದನ್ನ ಚೆನ್ನಾಗಿ ಕುಟ್ಟಿ ಜಜ್ಜಿಕೊಳ್ಬೇಕು. ನಾವು ದೊಡ್ಡ ಈರುಳ್ಳಿ ತಗೊಳ್ತೀವಲ್ಲ, ಅದಕ್ಕಿಂತ ಈ ಸಣ್ಣ ಈರುಳ್ಳಿಯನ್ನು ತಗೊಂಡು ರೆಸಿಪಿ ಮಾಡೋದಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಕೆಲವು ಪಲ್ಯಗಳಿಗೆ ಮತ್ತು ಚಿಕನ್ ಕರಿಗಳಲ್ಲಿ, ಫಿಶ್ ಕರಿಯಲ್ಲಿ, ಆಮೇಲೆ ಸಾಂಬಾರಲ್ಲಂತೂ ಯೂಸ್ ಮಾಡ್ತೀವಿ. ಹೀಗೆ ಮತ್ತು ಇದು ಕೂದಲಿನ ಬೆಳವಣಿಗೆಗೆ ತುಂಬ ಇಂಪಾರ್ಟೆಂಟ್. ಇದನ್ನು ನಾವು ಕಟ್ ಮಾಡಿಕೊಂಡು ನಮ್ಮ ಕೂದಲಿನ ಬುಡಕ್ಕೆ ಹಾಕಿಕೊಳ್ಬೇಕು ಇದರ ನೀರನ್ನು. ಇದರಿಂದ ನಮ್ಮ ಕೂದಲಿನ ಬೆಳವಣಿಗೆ ಉತ್ತಮವಾಗುತ್ತೆ. ಅದಲ್ಲದೆ ಕೂದಲಿನ ಉದುರುವಿಕೆ ಇದ್ದರೆ ಅದು ನಿಲ್ಲುತ್ತೆ. ನಾನಿಲ್ಲಿ 10ರಿಂದ 15ರಷ್ಟು ಈರುಳ್ಳಿಯನ್ನು ತಗೊಂಡು ಇದನ್ನ ಚೆನ್ನಾಗಿ ಜಜ್ಜಿಟ್ಕೊಂಡಿದ್ದೀನಿ. ನೋಡಿ, ನಾವಿಲ್ಲಿ ರೆಸಿಪಿಗೆ ದೊಡ್ಡ ಈರುಳ್ಳಿಯನ್ನು ಹಾಕಲಿಕ್ಕಿಲ್ಲ. ಬನ್ನಿ ನಾವೊಂದು ಪಾತ್ರೆ ತಗೊಂಡು ಇದನ್ನ ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡಿಕೊಳ್ಳುವ. ಬನ್ನಿ ಪಾತ್ರೆ ಕಾದಾಗ ಇದಕ್ಕೆ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ನಾನು 3 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಜಜ್ಜಿಟ್ಟಿರುವಂತಹ ಮೆಣಸನ್ನು 1.5 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದರ ಹಸಿ ವಾಸನೆ ಹೋಗಬೇಕು. ನಾವಿದನ್ನ ಚೆನ್ನಾಗಿ ಆ ಕಡೆ ಈ ಕಡೆ ಮಗ್ಚಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ನಾವು ಇದಕ್ಕೆ ಜಜ್ಜಿಟ್ಟಂತಹ ಸಣ್ಣ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಕಡೆ ಈ ಕಡೆ ಮಗುಚಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಬೇಕಿದ್ರೆ ಈ ಟೈಮಲ್ಲಿ 1 ಚಿಟಿಕೆಯಷ್ಟು ನಾವು ಅರಿಶಿನ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಮಾಡ್ತಾ ಇಲ್ಲ. ಇದು ಚೆನ್ನಾಗಿ ಬೇಯಬೇಕು. ಕರಿಬೇವು ಸೊಪ್ಪಿದ್ರೆ ಹಾಕ್ಕೊಳ್ಬೋದು. ಈ ರೆಸಿಪಿಯನ್ನು ನೀವು ಒಮ್ಮೆ ಟ್ರೈ ಮಾಡಿ. ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿದೆ ಅಂತ. ಈರುಳ್ಳಿ ಫ್ರೈ ಆದಾಗ ನಾವು ಬೇಯಿಸಿಟ್ಕೊಂಡಿರುವಂತಹ ಅಲಸಂಡೆಯನ್ನು ಹಾಕ್ಕೊಳ್ಬೇಕು. ಅಲಸಂಡೆಯಲ್ಲಿ ಒಂಚೂರು ನೀರಿರುತ್ತೆ, ಅಂದರೆ 1/4 ಗ್ಲಾಸಿನಷ್ಟು ನೀರಿರುತ್ತೆ. ಅದು ಡ್ರೈ ಆಗಬೇಕು. ಸೊ ನಾವು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಮುಚ್ಚಿಟ್ಟು ಬೇಯಿಸಿಕೊಳ್ಳುವ. ತುಂಬ ಈಸಿ ರೆಸಿಪಿ ಇದು. ನೋಡಿ, ನೀರಿನ ಅಂಶ ಡ್ರೈ ಆಗ್ತಾ ಬಂದಿದೆ. ಇನ್ನೂ ಒಂಚೂರು ನೀರಿದೆ. ಸೊ ಇದನ್ನ ನಾವು ಆ ಕಡೆ ಈ ಕಡೆ ಮಗುಚಿ ಬೇಯಿಸಿಕೊಳ್ಳುವ. ತುಂಬ ಸ್ಪೈಸಿ ಆಗಿರುವಂಥ ರೆಸಿಪಿ ಇದು, ಹಾಗೆ ತುಂಬ ಟೇಸ್ಟಿ ಕೂಡ. ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ. ಇವಾಗ ಈ ನೀರು ಡ್ರೈ ಆಗಬೇಕು. ಸೊ ನಾವಿದನ್ನ ಬೇಯಿಸಿಕೊಳ್ಬೇಕು. ಸೊ ನಾವು ಆ ಕಡೆ ಈ ಕಡೆ ಮಿಕ್ಸ್ ಮಾಡಿಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಇದರ ನೀರಿನ ಅಂಶ ಕಂಪ್ಲೀಟಾಗಿ ಡ್ರೈ ಆಗಬೇಕು. ನೋಡಿ, ನೀರು ಬತ್ತಾ ಇದೆ. ಈ ರೆಸಿಪಿಗೆ ನಾವು ಜಜ್ಜಿಟ್ಟ ಮೆಣಸನ್ನು ಹಾಕಿರೋದ್ರಿಂದ ಇದರ ಟೇಸ್ಟ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ನೋಡಿ, ಆಲ್ಮೋಸ್ಟ್ ಬೆಂದಿದೆ ಇದು. ಡ್ರೈ ಆಗಿದೆ. ಇನ್ನು ಒಂಚೂರು ಡ್ರೈ ಆಗಬೇಕು. ಈ ಥರ ಚೆನ್ನಾಗಿ ನೀರು ಬತ್ತಿದ ಮೇಲೇ ನಾವು ಇದನ್ನ ಸ್ಟವ್ ಆಫ್ ಮಾಡ್ಕೊಳ್ಬೇಕು.
ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸಿಕೊಂಡ್ರೆ ಸಾಕು. ಕೊನೆಯದಾಗಿ ನಾನು ಇನ್ನು ಒಮ್ಮೆ ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೋಡಿ, ಇದು ಬೆಂದಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಬೋದು ನಾವಿಲ್ಲಿ. ತೆಂಗಿನಕಾಯಿ ಯೂಸ್ ಮಾಡ್ದೇನೆ ಇಷ್ಟು ಟೇಸ್ಟಿ ಮತ್ತು ಇಷ್ಟು ಸ್ಪೈಸಿ ಆಗಿರುವಂಥ ಪಲ್ಯನೂ ರೆಡಿ ಮಾಡ್ಕೊಳ್ಬೋದು. ನೋಡಿ ಹೇಗೆ ಬಂದಿದೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಬರುವವರೆಗೂ ಧನ್ಯವಾದಗಳು.